ನಮಸ್ಕಾರ ವೀಕ್ಷಕರೇ, ರಿಲ್ಯಾಕ್ಸ್ ಸ್ಟುಡಿಯೋ ಕನ್ನಡ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಚನಾ. ಜುಲೈ ತಿಂಗಳ ಮಾಸ ಭವಿಷ್ಯ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಖ್ಯಾತ ಆಸ್ಟ್ರಾಲಜರ್ ಹಾಗೂ ನ್ಯೂಮರ್ಜಿಸ್ಟ್ ಆದಂತಹ ಬ್ರಾಹ್ಮಿಣಿ ಅಂಜಲಿ ಅವರು. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಜುಲೈ ತಿಂಗಳ ಮಾಸ ಭವಿಷ್ಯ ತಿಳಿಸ್ಕೊಡೋದಾದ್ರೆ ಮೊದಲಿಗೆ ಮೇಷರಾಶಿಯವರ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಮೇಷರಾಶಿಯವರ ಮಾಸ ಭವಿಷ್ಯ ಜುಲೈ ತಿಂಗಳಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಮೇಷರಾಶಿಯವರಿಗೆ ಆಲ್ರೆಡಿ 7.5 ಶುರುವಾಗಿದೆ ಅಂತ ಹೇಳಿದೀನಿ. ಯಾಕೆಂದ್ರೆ 7.5 ಪ್ರಭಾವ ಹೇಗಿರುತ್ತೆ ಅಂತ ಅಂದ್ರೆ, ಒಬ್ಬ ಮನುಷ್ಯ ತನ್ನ ಎಲ್ಲ ಗುಣಗಳನ್ನ ತಿದ್ಕೊಳ್ಳೋದಕ್ಕೋಸ್ಕರ 7.5 ಬರೋದು. ಯಾಕಂದ್ರೆ ಎಷ್ಟು ಅವನು ಜೀವಿತ ಅವಧಿಯಲ್ಲಿ 2 ಸರಿ ಬಂದೋಗ್ತಾನೆ ಶನೇಶ್ವರ, 3ನೇ ಸರಿ ಬರೋ ಅಷ್ಟೊಂದು ಮನುಷ್ಯ ಇರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊತ್ತಿಗಾಗ್ಲೇ ಅವನಿಗೆ ಹೋಗುವಂತ ಸಮಯ ಹತ್ರ ಬಂದಿರುತ್ತೆ ಅಂತ ಹೇಳಿ. ಯಾಕೆಂದ್ರೆ ಶನೇಶ್ವರ ಒಬ್ಬನಿಂದನೇ ಎಲ್ಲವನ್ನು ಕ್ಲೆನ್ಸ್ ಮಾಡೋಕೆ ಸಾಧ್ಯ ಆಗೋದು. ಅದಕ್ಕೆ ಅವನಿಗೆ 10ನೇ ಮನೆ ಕರ್ಮ ಕೊಟ್ಟಿರೋದು. ಕರ್ಮ ಏನ್ ಹೇಳುತ್ತೆ, ಕ್ರಿಯೆ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಕರ್ಮವನ್ನ ಶುದ್ಧಿ ಮಾಡ್ಕೊಳ್ಳೋದ್ರಿಂದ, ನೀವು ಓದಿರ್ಬೋದು ಕರ್ಮ ಸಿದ್ಧಾಂತ, ಅದ್ರ ಬಗ್ಗೆ ಏನಾರ ಗೊತ್ತಿದ್ರೆ, ಆ ಕರ್ಮ ಅನ್ನೋದು ಏನು ಅಂತ ಅಂದ್ರೆ, ಒಬ್ಬ ಮನುಷ್ಯ ತಾನು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೇ ಎಲ್ಲವೂ ಕೂಡ ಅವನ ಏಳಿಗೆ ಹೊಂದಿರ್ತಾನೆ. ಅಂದ್ರೆ ಅವನ ಜೀವನದ ವೃತ್ತಿ ಇರ್ಬೋದು, ಅವನ ಜೀವನದ ಏಳಿಗೆ ಇರ್ಬೋದು, ಮದುವೆ ವಿಚಾರ ಇರ್ಬೋದು, ಸಂತಾನ ವಿಚಾರ ಇರ್ಬೋದು, ಅಥವಾ ಲೈಫ್ ಅಲ್ಲಿ ನಾನು ಏನಾದ್ರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಪದವಿ ಕೊಡೋನೆ ಶನೇಶ್ವರ. ಹಾಗಾಗಿ ಇಲ್ಲಿ ಒಬ್ಬ ಮನುಷ್ಯನ ಕ್ಲೆನ್ಸ್ ಮಾಡೋದಿಕ್ಕೆ ಅಂತಾನೆ ಶನೇಶ್ವರ ಬರ್ತಾನೆ ಅಂತ ಅಂದ್ರೆ, ಅವನ ಪ್ರಭಾವ ಎಷ್ಟಿರುತ್ತೆ ಅನ್ನೋದಾದ್ರೆ, ಪ್ರತಿಯೊಬ್ಬ ಮನುಷ್ಯನ ಎದುರೋದೇನು ಅಂದ್ರೆ 7.5ಗೆ 7.5 ಶುರು ಆಯ್ತು ಅಂತ ಕೂಡ್ಲೆ ಅವ್ರ ಭಯ ಎಷ್ಟಿರುತ್ತೆ ಅಂತ ಅಂದ್ರೆ, ಈ ಏನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಚೇಂಜಸ್. ಅಯ್ಯೋ, ನಂಗೆ 7.5 ನಡೀತಿದೆಯಂತೆ. ನೋಡಿ, ಎಲ್ಲಿ ಒಬ್ಬ ಮನುಷ್ಯ ಹುಟ್ಟುತ್ತಾನೆ ಒಳ್ಳೆ ರೀತಿಯಲ್ಲಿ ಬೆಳೆದು ಬಂದು ಲೈಫಲ್ಲಿ ನಾನು ಏನಾದ್ರು ಒಂದು ಸಿದ್ಧಾಂತವನ್ನ ಇಟ್ಕೊಂಡು ನಾನು ಬೆಳಿಬೇಕು, ನನ್ನ ಕೈಯಲ್ಲಾಗಿದ್ದು 4 ಜನಕ್ಕೆ ಹೆಲ್ಪ್ ಮಾಡ್ಬೇಕು. ಇವತ್ತು ಕಲಿಯುಗ, ಈ ಕಲಿಯುಗದಲ್ಲಿ ನೀವು ನೋಡ್ತಿರ್ಬೋದು, ರೋಡಲ್ಲಿ ಆಕ್ಸಿಡೆಂಟ್ ಆದ್ರೆ ಅವ್ನ ಸವಾಸ ನನ್ಗೆ ಯಾಕೆ ಅಂತೀವಿ, ಹೌದು ಅಲ್ವಾ? ಸೊ ಯಾಕೆಂತಂದ್ರೆ ನಾಳೆ ಕೋರ್ಟು ಕಚೇರಿ ಅಂತ ಹೇಳಿ ಓಡಾಡೋದು ಯಾರಪ್ಪ ಅಂತೀವಿ. ಸೊ ನನ್ನ ಮನೆಗೆ ಆ ರೀತಿ ಪ್ರಾಬ್ಲಮ್ ಬಂದಾಗ, ನೋಡಿ ಒಂದ್ ಎಕ್ಸಾಂಪಲ್, ನನ್ ಮನೇಲಿ ಏನೋ ಒಂದ್ ಯಜ್ಞ ಸತ್ತೋಗಿದೆ ಅನ್ಕೊಳ್ಳಿ, ನಾವೇನ್ ಮಾಡ್ತೀವಿ, ಅದನ್ನ ತೆಗೆದು ಪಕ್ಕದ ಮನೆಗೆ ಬಿಸಾಕ್ತಿವಿ. ಹೌದು, ಅಂದ್ರೆ ಅವ್ರ ಮನೆಗಷ್ಟೇ ಅದು ಶುದ್ಧಿ ಆದ್ರೆ ಸಾಕು, ಬೇರೆಯವ್ರ ಮನೆ ಏನಾದ್ರೂ ನನಗೇನು ಅನ್ನೋ ಭಾವನೆಗಳು ಜನಗಳಲ್ಲಿ ಇರೋದ್ರಿಂದ, ನೋಡಿ ಅದನ್ನ ತಗೊಂಡೋಗಿ ಬೇರೆ ಕಡೆ ಹೊರ ಪ್ರದೇಶಗಳಲ್ಲಿ ಅದನ್ನ ಹಾಕುವಂಥದ್ದು, ಕ್ಲೀನ್ ಮಾಡೋದು, ತನ್ನ ಜಾಗವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು, ನನ್ನಿಂದ ಇನ್ನೊಂದ್ ಮನೆಗೆ ತೊಂದರೆ ಆಗ್ಬಾರ್ದು, ಇನ್ನೊಬ್ರಿಗೆ ನನ್ನಿಂದ ಯಾವ ರೀತಿ ತೊಂದರೆಗಳು ಆಗ್ಬಾರ್ದು, ಆದ್ರೆ ನನ್ನ ಕೈಯಿಂದ ಸಹಾಯ ಮಾಡೋಣ, ಆದ್ರೆ ನನ್ನ ಕೈಯಿಂದ ಹೆಲ್ಪ್ ಮಾಡೋಣ, ಇನ್ನೊಬ್ರಿಗೆ ನನ್ನ ಕಡೆಯಿಂದ ಯಾವುದೇ ರೀತಿ ತೊಂದರೆಗಳು ಆಗ್ಬಾರ್ದು ಅಂತ ಬದುಕನ್ನ ತೋರಿಸ್ಕೊಡೋನೆ ಶನೇಶ್ವರ ಆಗಿರೋದ್ರಿಂದ, ನಾವು ಕೆಲಸ ಮಾಡುವಂತಹ ವೃತ್ತಿ ಇರ್ಬೋದು, ನಾವು ಬದುಕುವಂತಹ ಜೀವನ ಇರ್ಬೋದು, ಪ್ರತಿ ಒಂದ್ರಲ್ಲೂ ಕೂಡ ನಿಮ್ಗೆ ಶನೇಶ್ವರ ಪಾಠ ಹೇಳ್ಕೊಡ್ತಾನೆ. ಆದ್ರೆ ಈ ಒಂದು ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆ ರಾಶಾಧಿಪತಿ ಕುಜ 2ನೇ ಸ್ಥಾನದಲ್ಲಿ ಅಂದ್ರೆ ವಾಕ್ ಸ್ಥಾನದಲ್ಲಿ ಇರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಲಾಭಗಳನ್ನ ನೋಡ್ಬೋದು. ಜೊತೆಗೆ 2ನೇ ಮನೆ ಕುಜ ಅಂತ ಅಂದಾಗ ಏನಾಗುತ್ತೆ, ಸ್ವಲ್ಪ ಮಾತು ಹೊರಟಾಗ್ಬೋದು. ಮೇಷರಾಶಿಯವರು ಸಾಧಾರಣ ಯಾವಾಗ್ಲೂ ಮಾತು ಹೊರಟೆ, ಅವ್ರು ಯಾವಾಗ್ಲೂ ಫಿಲ್ಟರ್ ಇಲ್ದೆ ಮಾತಾಡ್ತಾರೆ. ಒಳಗೊಂದು ಹೊರಗೊಂದು ಮೇಷರಾಶಿಯವ್ರಿಗೆ ಗೊತ್ತಿರಲ್ಲ. ಫಿಲ್ಟರ್ ಇಲ್ದೆ ಒಳಗಡೆ ಮಾತಾಡುವಂತಹ ಭಾಷೆ ಮೇಷರಾಶಿಯವರಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಜಗಳಕ್ಕೆ ತಾವೇ ಆಹ್ವಾನ ಮಾಡ್ಕೊಟ್ಟಂಗೆ. ಹಾಗಾಗಿ ಸ್ವಲ್ಪ ಮೇಷರಾಶಿಯವರು ಮಾತಿನ ಬಗ್ಗೆ ಇಡ್ತಾ ಇರ್ಲಿ. 2ನೇ ಮನೆ ಧನಸ್ಥಾನದಲ್ಲಿ ಕುಜ ಇರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಏನಾದ್ರೂ ನಿಮಗೆ ಹಣದ ಒಂದು ಅವಕಾಶ ಬರ್ತಾ ಹೋಗ್ಬೋದು. ಜೊತೆಗೆ 3ನೇ ಮನೆಯಲ್ಲಿ ಬುಧ ಇದ್ದಾನೆ, ಒಳ್ಳೊಳ್ಳೆ ಸ್ನೇಹಿತರು ನಿಮ್ಗೆ ಸಿಗ್ತಾ ಹೋಗ್ಬೋದು. ಜೊತೆಗೆ ಸ್ನೇಹಿತರಿಂದ ಬರತಕ್ಕ ಯಾವುದಾದರೂ ಹಣದ ವಿಚಾರಗಳೇನಾದ್ರು ಇದ್ರೆ ನಿಮ್ಗೆ ಸಹಾಯ ಮಾಡುವಂತಹ ರೀತಿ ಕೂಡ ಬುಧನ ಒಂದು 3ನೇ ಭುಕ್ತಿಲಿ ಇರೋದ್ರಿಂದ, ಅಂದ್ರೆ ಪರಾಕ್ರಮ ಸ್ಥಾನದಲ್ಲಿ ಬುಧ ಇದ್ದಾಗ ಏನಾಗುತ್ತೆ, ಸ್ನೇಹಿತರಿಂದ ಸಹಾಯ. ನಮ್ಗೆ ಏನಾದ್ರು ಒಂದು ಹೆಲ್ಪ್ ಅಂತ ಮಾಡಿದಾಗ ಆ ಪರಾಕ್ರಮ ಸ್ಥಾನದಲ್ಲಿ ಬುಧ ಇದ್ದಾಗ ಯಾರಾದ್ರೂ ಒಬ್ರು ಸ್ನೇಹಿತರ ಮುಖಾಂತರ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಹಂಗಾಗಿ 3ನೇ ಮನೇಲಿ ಬುಧ ಇದ್ದಾನೆ, ಎಲ್ಲೋ ಸ್ನೇಹಿತರಿಂದ ನಿಮ್ಗೆ ಸಹಾಯ ಸಿಗುವಂತಹ ಚಾನ್ಸಸ್ ತುಂಬಾ ಇದೆ. ಜೊತೆಗೆ ಚತುರ್ಥದಲ್ಲಿ ರವಿ ಗುರು ಇರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ನೋಡ್ತಾ ಹೋಗ್ತೀರಿ. ಜೊತೆಗೆ ಸುಖಸ್ಥಾನದಲ್ಲಿ ಗುರು ಕೂಡ ಕುಳಿತಿರೋದ್ರಿಂದ 9ನೇ ಮನೆ ಗುರು ಅಲ್ಲಿರೋದ್ರಿಂದ ಏನಾಗುತ್ತೆ, ತಂದೆ ಮನೆದೋ ತಾಯಿ ಮನೆದೋ ಯಾವ್ದಾರ ಒಂದು ನವೀಕರಣ ಮಾಡುವಂಥದ್ದು, ಅಥವಾ ಮನೇನ ನವೀಕರಣಗೊಳಿಸೋದು, ಅಥವಾ ಕನ್ಸ್ಟ್ರಕ್ಷನ್ಸ್ ಹೊಸದಾಗಿ ಬಿಲ್ಡಿಂಗ್ ಅಲ್ಲಿ ಕಟ್ಟೋ ಅಂತದೆಲ್ಲ ಕೂಡ ಮೇಷರಾಶಿಯವರಿಗೆ ಈ ಒಂದು ಮಾಸ ತಿಂಗಳಲ್ಲಿ ಕೂಡಿ ಬರುತ್ತೆ ಅಂತ ಹೇಳ್ಬೋದು. ಆದ್ರೆ ಧನಸ್ಥಾನಾಧಿಪತಿ ಶುಕ್ರ ಮತ್ತೆ ಕೇತು ನಿಮಗೆ ಪಂಚಮದಲ್ಲಿ ಬರೋದ್ರಿಂದ ಅಲ್ಲಿ ಸ್ವಲ್ಪ ಏನಾಗುತ್ತೆ ಅಂತ ಅಂದ್ರೆ
ಎಲ್ಲೋ ಒಂದು ಕಡೆ ಹಣ ಸ್ಟ್ರಕ್ ಆಗುವಂತ ಚಾನ್ಸಸ್ ಇರ್ತಾರೆ. ಓಕೆ. ಕೊಟ್ಟೋನ್ ಕೊಡಂಗೆ ಈಸ್ಕೊಂಡೋನ್ ವೀರಭದ್ರ ಅನ್ನೋ ತರ ಆಗ್ಬೇಡಿ. ದಯವಿಟ್ಟು ಯಾರಿಗೆ ಹಣದ ವ್ಯವಹಾರ ವಹಿವಾಟು ಮಾಡ್ತಾ ಇದೀರಿ, ಮೇಷರಾಶಿಯವರು ಸಾಧಾರಣವಾಗಿ ಏನೆಲ್ಲ ವೃತ್ತಿಗಳು ಮಾಡ್ಬೋದು ಅಂತ ಅನ್ನೋದಾದ್ರೆ ಅವರು ಫೈನಾನ್ಸ್ ಅನ್ನ ತುಂಬಾ ಇಷ್ಟಪಡ್ತಾರೆ. ಮೇಷರಾಶಿಯವರು ಯಾರಿರ್ಬೋದು ಅವ್ರು ಅಲ್ಪ ಸ್ವಲ್ಪನಾದ್ರು ಬಡ್ಡಿ ಬಿಟ್ಟಿರ್ತಾರೆ. ಇದು ಅವ್ರ ಹುಟ್ಟು ಗುಣ. ಯಾಕಂದ್ರೆ 2ನೇ ಮನೆ ಶುಕ್ರ ಇದ್ದಾನೆ. ಸೊ ವೀನಸ್ 2ನೇ ಮನೇಲಿ ಇರೋದ್ರಿಂದ ಏನಾಗುತ್ತೆ, ನಿಮ್ಗೆ ಈಸಿಯಾಗಿ ಮನಿ ಫ್ಲೋ ಆಗ್ಬೇಕು. ಮೇಷರಾಶಿಯವರು ಕಷ್ಟ ಪಡೋದಕ್ಕಿಂತ ಹೆಚ್ಚಾಗಿ ಈಸಿಯಾಗಿ ಯಾವ್ದ್ರಿಂದ ನಾನು ದುಡ್ಡು ತಗೋಬಹುದು, ಬುದ್ಧಿವಂತಿಕೆ 3ನೇ ಮನೆ, ಇದನ್ನೆಲ್ಲವನ್ನು ಯೂಸ್ ಮಾಡಿ ಶುಕ್ರ ಒಂದು 2ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟ್ ಇವ್ರಿಗೆ ಇರೋದ್ರಿಂದ, ಪ್ಲಸ್ ಇವ್ರು ಬಟ್ಟೆ ವ್ಯಾಪಾರಿಗಳಾಗಿರ್ಬೋದು. ಶುಕ್ರ ಅಂತಂದ್ರೆ ಸೆಂಟು, ಅಂದ್ರೆ ಮನೆಗೆ ಬೇಕಾದಂತಹ ಗೃಹ ಅಲಂಕಾರ ವಸ್ತುಗಳನ್ನ ವ್ಯಾಪಾರ ಮಾಡುವಂತವ್ರಾಗಿರ್ಬೋದು. ಇವೆಲ್ಲದ್ರುಗಳು ಕೂಡ ಹೆಚ್ಚು ಲಾಭವನ್ನ ನೋಡ್ತೀರಿ. ಆದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹಣ ಕೊಟ್ಟು ಸಿಗಾಕೊಳ್ಳುವಂತ ಚಾನ್ಸಸ್ ಪಂಚಮದಲ್ಲಿ ಶುಕ್ರ ಮತ್ತೆ ಕೇತು ಇರೋದ್ರಿಂದ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಮೇಷರಾಶಿಯವರು. ಅದನ್ನ ಬಿಟ್ರೆ 7.5 ಪ್ರಭಾವ ಸ್ವಲ್ಪ ಮಟ್ಟಿಗೆ ಗುರು ಚೇಂಜ್ ಆಗಿರೋದ್ರಿಂದ, ಗುರು 7.5 ಶನಿಯನ್ನ ನೋಡ್ತಾ ಇರೋದ್ರಿಂದ, ಅಂದ್ರೆ ನಿಮ್ಮ ಕರ್ಮಾಧಿಪತಿಯಾದಂತಹ ಶನಿ ಗುರುವಿನ ವೀಕ್ಷಣೆಯಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಜೂನ್ 2ರ ನಂತರ ಏನು ಬದಲಾವಣೆ ಆಯ್ತೋ ಈ ಗುರು, ಜುಲೈ ತಿಂಗಳಲ್ಲಿ ಸ್ವಲ್ಪ ಆರಾಮ್ ಅನಿಸುವಂಥದ್ದು, ಹೋಗಿರುವಂತಹ ಹಣಗಳು ವಾಪಸ್ಸು ಬರುವಂಥದ್ದು, ಮನೆಯಲ್ಲಿ ಆಗ್ತಿರುವಂತಹ ಆರ್ಥಿಕ ಸಂಕಷ್ಟಗಳಿರ್ಬೋದು, ವೈವಾಹಿಕ ವಿಚಾರದಲ್ಲಿರ್ಬೋದು, ಇದೆಲ್ಲದರಲ್ಲೂ ಕೂಡ ಚೇತರಿಕೆ ನೋಡುವಂತಹ ಸಮಯ ಮೇಷರಾಶಿಯವರಿಗಿರೋದ್ರಿಂದ ಮೇಷರಾಶಿಯವರಿಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಜುಲೈ ತಿಂಗಳಲ್ಲಿ ಮೇಷರಾಶಿಯವರ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.